ಇವರು ಮುಂಬೈ ಕೊಂಟಾರ ಚಂದ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಸ್ಯಾಂತಾ ಕ್ಲಾಸ್ ಕೂತಾನಲ್ಲಿ ಮ್ಯಾಗ. ಡೈಲಿ ಒಂದು 300 ರೂಪಾಯಿ ಕೊಟ್ಟ ಸೈಕಲ್ ಬಾಡಿಗೆ ತೊಗೊಂಡ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ಯಾಂಟ್ ಬಿಚ್ಚಾಕತ್ತೀನಿ, ಅರ್ಧ ಪ್ಯಾಂಟ್ ಬಿಚ್ಚಿನಿ. ಇಲ್ಲಿ ಒಂದು ತೊಗೊಳಕತ್ತೆ ನೋಡ್ರಿ ಇಡ್ಲಿ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ, ಚಲೋ ಇದ್ದು. ಮಾಡಿರಲಿ ನಮ್ಮ ಮನೆ ಕಡೆ ಅನುರಾಧ ಇಡ್ಲಿ ಅಂಥೇಳಿ. ಇಲ್ಲಿ ಹೆಂಗೆ ಬಿಡ್ತೀನಿ ರೀ, ಒಂದು ಹೊಟ್ಟು ಊಟ ಬೇಕಾದ್ರೆ ಬಿಡ್ತೀನಿ, ನಾಷ್ಟ ಬಿಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಆಲ್ಮೋಸ್ಟ್ ನನ್ನ ಅರ್ಧ ಕೆಲಸ ಮುಗಿದ್ರಿ. ಯಾಕೆ ಹೇಳ್ರಿ, ಇವತ್ತು ಜಲ್ದಿ ಎದ್ದೀನಿ. ನಾ 6 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಕಸ ಹೊಡೆದೀನಿ. ಕಸ ಅಂದ್ರೆ ಅಂಗಳ ಕಸ ಅಷ್ಟೇ ಹೊಡೆದೀನಿ ರೀ. ನಾವು ಹಿಂದೆ ಅಜ್ಜಿ ಹೊಡ್ಕೊಂಡಾರ ಮತ್ತು ಪರ್ಶಿನೂ ಅಜ್ಜಿನೇ ಒರೆಸ್ಕೊಂಡಾರ. ಅವ್ರು ನನಗಿಂತ ಸ್ವಲ್ಪ ಮುಂಚೆನೇ ಎದ್ದಿದ್ರು. ಯಾಕಂತಂದ್ರೆ ಅವರು ಹೊರಗೆ ಹೋಗೋದಿತ್ತು, ಅಂದರೆ ಮನೆ ದೇವ್ರಿಗೆ ಹೋಗೋದಿತ್ತು. ಸೊ ಅದಕ್ಕೆ ಅವ್ರು ಜಲ್ದಿ ಎದ್ದು ಮನೆ ದೇವರಿಗೆ ಪೂಜೆ ಮಾಡಿಸ್ಲಿಕ್ಕೆ ಹೋಗಾರ. ನಾನು ಅಂಗಳ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಬಿಡಿಸಿ ಹಾಕೀನಿ ರೀ. ನೆಕ್ಸ್ಟ್ ಮತ್ತು ನಾನು ಪಟ ಎದ್ದು ಮತ್ತೊಂದು 10 ನಿಮಿಷ ಮುಕ್ಕೊಂದು ಆದ ನಂತರ ಮತ್ತೆ ಎನಿಸ್ತು ಮತ್ತೇನು ಮುಕ್ಕೊಳ್ಳೋದು ಬಿಡಪ್ಪ, ಕೆಲಸ ಆಗುತ್ತೆ ಮುಂದಿನ ಅಂಥೇಳಿ ಮತ್ತೆ ಎದ್ದು ಪಟ ನನ್ನ ಕೆಲಸ ಏನಿತ್ತು ಅದನ್ನೆಲ್ಲ ಮಾಡ್ಕೊಂಡು ಒಗ್ಯಾನ ಸತ್ಯಕ್ಕೆ ಮಾಡಿಟ್ಟಿನಿ. ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಅಜ್ಜಿದು ನಂದು ಅಜ್ಜಾರ್ದು ಇನ್ನೂ ಮಲ್ಕೊಂಡಾನ್ರಿ, ಇನ್ನೂ ಎದ್ದಿಲ್ಲ. ಸೊ ನಾಷ್ಟಕ್ಕೆ ಏನು ಮಾಡಬೇಕು ಅಂದ್ಕೊಂಡು ಕುಂತಿದ್ದೆ. ಓಟ್ಸ್ ಮಾಡಲು ಏನು ಇಡ್ಲಿ ತೊಗೊಂಬರ್ಲು ಹೊರಗಿಂದು ಅಂತ. ನಾ ತೊಗೊಂಬರಲ್ಲ ರೀ, ಅವನೇ ತೊಗೊಂಬರ್ತಾನೆ. ಇಡ್ಲಿ ತಿನ್ನೋನು ಏನು ಓಟ್ಸ್ ತಿನ್ನೋನು ಅಂತ ವಿಚಾರ ಮಾಡತ್ತೀನಿ. ನನಗೆ ಅನ್ನಿಸ್ತು ಇವತ್ತು ಲಾಸ್ಟ್ ಅಲ್ಲ, ಮುಗೀತು, ಇನ್ಮೇಲಿಂತ್ರ ಓಟ್ಸೇ ಇರುತ್ತೆ. ಸೊ ಇವತ್ತು ಸಂಡೇ ಅಲ್ರಿ, ಅದಕ್ಕೆ ಇಡ್ಲಿ ತಿನ್ನೋನು ಹೊರಗಿಂದು ಅನ್ನಿಸ್ತು. ಅದಕ್ಕೆ ಹೇಳ್ತೀನಿ ರೀ ಅವಾಗ ಇಡ್ಲಿ ತೊಗೊಂಬ ಹೊರಗೆ ಅಂಥೇಳಿ. ಇಡ್ಲಿ ತೊಗೊಂಬಂದು ತಿಂದು ನಾಷ್ಟ ಮಾಡಿ ನನ್ನ ಕೆಲಸ ಶುರು ಮಾಡ್ತೀನಿ. ಇಲ್ಲಾಂದ್ರೆ 7ಕ್ಕಿಂತ ಮುಂಚೆನೇ ನನಗೆಲ್ಲ ಕೆಲಸ ಮುಗಿಸ್ಕೊಡ್ತೀನಿ ಊಟದ ಅಡುಗೆದು. ಇನ್ನೂ ಆಲ್ಮೋಸ್ಟ್ ಹಿಂಗೆ 9-9:30 ಹಿಂಗೆ ಹೇಳ್ತಾನೆ ರೀ. ಅಷ್ಟೊಳಗೆ ನಾನು ಚಪಾತಿ ಅನ್ನ ಎಲ್ಲ ಮಾಡ್ಕೊಂಡು ಇಟ್ಬಿಡ್ತೀನಿ. ಪಲ್ಯಗಿಲ್ಲೆ ನಾವು ಇಬ್ಬರೇ ಅದೀವಲ್ರಿ ಮನೆ ಒಳಗೆ. ಸೊ ಅದಕ್ಕೆ ಸ್ವಲ್ಪ ಚಪಾತಿ ಒಂದು 6 ಚಪಾತಿ ಮಾಡಿದ ಮುಗೀತು. ಇಷ್ಟೊಂದು ಮಾರ್ನಿಂಗ್ ಹಿಂಗೆ 5:30 ಹಿಂಗೆ 5 o'clock ಎದ್ರಂದ್ರೆ ಈ ಗುಬ್ಬಿ ಚಿಲಿಪಿಲಿ ಆವಾಜ್ ಎಷ್ಟು ಚಂದ ಕೇಳಿಸುತ್ತೆ ಗೊತ್ತ್ರಿ. ನನಗಂತೂ ಮಾರ್ನಿಂಗ್ ಸ್ವಲ್ಪ ಎದ್ದಿದ್ದಲ್ರಿ, ಕಸ ಹೊಡ್ಬೇಕಾದ್ರೆ ಚಿಲಿಪಿಲಿ ಮಾಡ್ಕೋತ ಶಬ್ದ ಮಾಡ್ಕೋತ ಎಷ್ಟು ಚಂದ ಕಿವಿಗೆ ಪ್ರಶಾಂತ ಅನ್ಸುತ್ತೆ. ಇಲ್ಲೇ ಒಂದು ಕೂತಿರ್ತಾವ್ರಿ ಅವು, ಇಲ್ಲೇ ಈ ಗಿಡದ ಮೇಲೆ ಚಿಲಿಪಿಲಿ ಬ್ಲ್ಯಾಕ್ ಕಲರ್ ಅದಾವ ಅನ್ಸುತ್ತವು. ಅಲ್ಲಿ ಕೂತೈತೆ ನೋಡ್ರಿ, ತೋರಿಸ್ತೀನಿ. ಅಲ್ಲಿ ಕೂತೈತೆ. ಹೋಯ್ತು ಎಲ್ಲ ಹೋಯ್ತು ರೀ, ಎಲ್ಲ ಹೋಯ್ತು. ಆಯ್ತು ನೋಡ್ರಿ, ತೊಗೊಂಬರ್ರಿ ಹಂಗೆ. ಯಾಕೆ ತೊಗೊಂಬರ್ತೀವಿ ಅಂಥೇಳಿ ಇಲ್ಲಿ ಮಕ್ಕೊಂಡ ನಾವು ಇನ್ನೂ ಇಲ್ಲಿ ಮಸ್ತ್ ಮಾಡ್ತಾರ್ರಿಪ್ಪ ಬಿಜಾಪುರ ಒಳಗೆ ಇಡ್ಲಿ. ನಾಗಬ್ರಹ್ಮ ಒಳಗೆ ತಿನ್ಬೇಕು ಅನ್ಕೊಂಡಿನ್ರಿ. ನಾಗಬ್ರಹ್ಮ ಒಳಗೆ ಯಾವಾಗ ತಿಂತೀನಿ ಗೊತ್ತಿಲ್ಲ ಇಡ್ಲಿ. ಇಡ್ಲಿ ಯಾವಾಗ ತೊಗೊಂಬರ್ತಿ? ಮಕ್ಕೊಂಡ ನೋಡ್ರಿ ಹೀರೋ. ಯಾವಾಗ ತೊಗೊಂಬರ್ತಿ? 9:00 ಜಲ್ದಿ ತೊಗೊಂಬರ್ತಿ. 8:30 ಆಗ ಹೋತು, ತಿರುಗಿ 9 ಗಂಟೆ ಆಗಕ್ಕೆ ಬಂದಿದೆ. ಯಾವಾಗ ತೊಗೊಂಬರ್ತಿ? ಹೆಂಗ್ ಮುಕ್ಕೊಂಡ ನೋಡ್ರಿ, ಗುಂಪಿ ಮಾಡ್ಕೊಂಡ್ ಮುಕ್ಕೋತಾನ್ರಿಪ್ಪ. ಎಲ್ಲಾನು ಹಾಸಿಗೆ ಎಲ್ಲ. ಓಯ್ ಪಾಪ ಹಂಗ ರಾತ್ರಿ ನಿದ್ದೆ ಆಗಿಲ್ರಿ, ಡಿಸ್ಟರ್ಬ್ ಮಾಡೋದ್ ಬೇಡ. ಜಲ್ದಿ ಎದ್ದೆ ಚಿನಿ. ನೋಡ್ರಿ ಇಲ್ಲಿ ಬ್ಯಾಳಿಗೆ ಇಟ್ಕೊಂಡೆ, ಇಲ್ಲಿ ಅನ್ನಕ್ಕೆ ಇಟ್ಕೊಂಡೆ, ಪಲ್ಯ ಆಯ್ತು. ಇಲ್ಲೇ ಇದು ಹಿಟ್ಟನ್ನ ಹಾಕ್ಕೊಳತ್ತೀನಿ. ಬತ್ರಿ 1 2 1 1 2 2 3 ಅಡಿಕೆ ನೋಡ್ರಿ ಸೀಟಿ ಟಪಾಕ್ ಟಪಾಕದಂದಮ್. ಸೊ ಇದು ನಾನು ನಿಂದರ ಮುಗಿಲ್ ಇಲ್ಲಿ ಮಾಡ್ಬೇಕು ಅನ್ಕೊಂಡಿನಿ. ಪಾಲಕ್ ಪಲ್ಯ ಮಾಡೋಣಂತ್ರಿ. ಈ ಹಿಟ್ಟು ನಾದಾತೀನಿ. ಇಲ್ಲಿ ಕೈ ಹಿಟ್ಟಾಗೈತೆ ನೋಡ್ರಿ ಫುಲ್. ಈ ಸಿಟಿ ಬಂದು ಮಾಡ್ತೀನಿ. 8 ಸಿಟಿ ಆಗ್ಯಾವು, ಬಂದಾಯ್ತು. ಇದು ಇಲ್ಲಿ ಉಸಿಳಿ ಪಲ್ಯ ರೆಡಿ ಆಯ್ತು. ಹುಗ ಬತ್ ನೋಡಿ. ಈಗ ಎದ್ದರಿ ಇವ ಫೋನ್ ತೊಗೊಂಬಂದು ಕೊಟ್ಟ ನಂಗೆ. ಇಲ್ಲಿ ಸಾರು ಒಗ್ಗರಣೆ ತೋರ್ಸಾಕತ್ತೀನಿ ನಿಮ್ಗೆ ಹೆಂಗೆ ಚೊರ್ರ ಅಂತೈತೆ ಅಂತ ಹೇಳಿ. ಎತ್ತಕತ್ತೀನಿ, ಒಂದ ಕೈಲಿ ಸ್ಟ್ಯಾಂಡ್ ಮಾಡತ್ತೀನಿ. ಜೈ ಶ್ರೀರಾಮ್. ಕರ್ರ ಅನ್ಲಿಲ್ಲ ನೋಡ್ರಿ, ಗಮ್ಮಂತ ವಾಸನೆ ಬರತ್ತಲ್ಲ. ನಿನಗೆ ಬಂತಿಲ್ಲ ಅಂತ ಕೇಳತ್ತೀನಿ ನಾನು. ಬಾಳ ಇದು ಮಾಡ್ಬಾರ್ದು ನೋಡ. ಜಿಗಿ ಹಿಂಗ ಮ್ಯಾಗಿ ಜಿಗದ್ ನೋಡ ಕಾಲ ಹಂಗಾಗತ್ತೆ. ಇಲ್ಲ ನಾಟಕ ಇಲ್ಲ ಕರೆಗೂ. ನೀನೇ ಇಡ್ಲಿ ತಗೊಂಬರಪ್ಪ, ನಾ ತಗೊಂಬರ. ಹಾಕಿ ಟೈಮ್ ನಾ ಗಾಡಿ ನಾ ಹೊಡಿತೀನಿ ಅಂತಲ್ಲ. ಈಗಿದ್ರೆ ಇದು ಕಾಲು ಇದು ನೋವಾಕತೈತಿ. ಈಗ ನೋವಾತ
ಅಂದ್ರೆ ಈ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಅಂದಂಗ ಆಗ್ತಿದೆ. ನೀನೇ ಮಾಡ. ಈಗ ಇದು ಹಿಂಗಿರ್ತೈತಿ ನೋಡ್ರಿ, ಇದು ಸಡ್ಲ ಬಿಟ್ಟು ಹಿಂಗ್ ಮಾಡಿ ಹಿಂಗ್ ಮಾಡಕ್ ಬರಲ್ರಿ ನಂಗೆ, ಕಾಲು ಇಲ್ಲಿ ಅಳಗ್ತೈತಿ. ಕರೆ ಅವ್ವ, ನಾ ಯಾಕೆ ಸುಳ್ಳು ಹೇಳಿ? ನಾ ಯಾವಾಗ ಸುಳ್ಳು ತಂದಿಲ್ಲ, ಏನೋ ಬರೀ ನೋಡಾತೀನಿ ಮಕ್ಕ ತಗ್ಸ್ಕೊಟ್ಟು ನೋಡಾತೀನಿ. ಮತ್ತೆ ಏನಂತ ಕಷ್ಟ ಐತ್ರಿ ಜೀವನ, ಭಾಳ ಕಷ್ಟ ಐತಿ. ಮುಗಿಕೆ ಆದ ನಂತರ ಹೆಂಗ ಈಗ ಚಿಂತೆ ಮಾಡಾಕಿ. ಮುದಿಕಾಗ ನಾವಾಗ ಹೆಂಗ್ ಮಾಡ್ಬೇಕ್ರಿಪ್ಪ, ಕಾಲು ಹಾರಾಡೋದು ಸೀದಾ ಬಟರ್ಫ್ಲೈ ಒಂದು ಕಾಲ ಎಷ್ಟು ನೋಡ್ರಿ ಅವಾಗ ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಹೊಲ ಬೇಜಾರು ಮಾಡ್ಕೊತೀನ್ರಿ, ಅದಕ್ಕೆ ಖುಷಿ ಆಗುತ್ತಲ್ಲ. ನಿನ್ನ ಕಾಲ್ ಮುರಿದ್ರ ಫುಲ್ ಖುಷಿ. ಹೋಗು. ಇಡ್ಲಿ ಬೇಕಾ ಬೇಡ? ಬೇಕು. ಪ್ಲೀಸ್ ಚಿನ್ನಿ ತೊಗೊಂಡು ಬಾ. ಮಂಗೆ ಹಂಗೆ ಇರ್ತಾರಲ್ಲ ಪ್ಲೀಸ್. ನೋಡಿ ಈಗ ಇಲ್ಲಿ ಕಾಲು ನೋಡಂತಿದ್ರೆ ಹಿಡಿದು ನೋಡು, ಇಲ್ಲಿ ನೋಡು. ಸರಿ ಎದ್ದು ನಿಂತ ಇದು ನೀ ಮುರ್ಕೊಂಡ್ಬಿಟ್ಟ ಬಿಡುದು ನಂಗೆ ಆತ. ಈಗ ಇನ್ನೇ ಬಟ್ ಮಾಡಿ ಮಾಡಿ ಇಲ್ಲಿಂದ ಕಳಿಸ್ಕೊಂಡು ತಣ್ಣಗೈತಿ, ಇದು ದಪ್ಪ ಐತಿ ನೋಡಿ. ಹೌದು ಮುರಿದೈತಿ. ಸರಿ ಒಂದೆಲ್ಲ ನಾನು ಹೋಗೈತಿ, ಓಡಿ ಹುಡ್ಕಾಡೋ. ಹೌದು ಹುಡ್ಕಾಡೋ. ಅಲ್ಲೇ ವಾಪಸ್ ರಿಪೀಟ್ ಮಾಡ್ಕೊ. ಎಣ್ಣಿ ಆಗತ್ತಾಳ ಸುಮ್ಮನೆ ಹೊಡಿ ಬಿಡ. ಇಲ್ಲಿ ಬಂದು ತೊಳಗತ್ತೆ ನೋಡ್ರಪ್ಪ ಇಡ್ಲಿ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ, ಚಲೋ ಇದ್ದು. ಅದಕ್ಕೆ ನೋಡ್ರಪ್ಪ ಇಡ್ಲಿ ತೊಗೊಂಡೆ, ನೋಡೋದು ಹೆಂಗದ ಅಂಥೇಳಿ. ಸೊ ಇದು ಹೊಸದು ಮಾಡಿರಲಿ ನಮ್ಮ ಮನೆ ಕಡೆ, ಅನುರಾಧ ಇಡ್ಲಿ ಅಂಥೇಳಿ. ಇಲ್ಲಿ ಬಿ ಎಲ್ ಡಿ ರೋಡಿಗೆ ಮಾಡ್ಯಾರ. ತೊಗೊಂಡು ಹೋಗೋಣ. ಬಿ ಎಲ್ ಡಿ ರೋಡ ಮುಂದೆ ಬಿ ಎಲ್ ಡಿ ಐತಿ. ಹಂಗೈತಿ ನೋಡೋಣ. ಬಾಲಿ ಏನು ಮಾಡತ್ತಿ? ಬಾ ಪಟ್ಟತ್ತು ಊಟ ಮಾಡೋಣ ಬಾ. ಊಟ ಅಲ್ಲ ನಾಷ್ಟ ಅದಪ್ಪ, ಎಲ್ಲ ತಿನ್ಬೇಕು. ಊಟ ನಂತರ ನಾಷ್ಟ ನಂತರ ಎಲ್ಲ ನಂತರ ಅಂದ್ರಿ. ಭಾಳ ಆಸೆ ಐತ್ರಿ. ಬಾ ಪಟ್ಟದ ಬಂದ್ ಮಾಡುವ, ಹಾಕಿ ಕೊಡ್ತಾಟ್ರೊಳಗೆ ಬಂದ್ ಮಾಡಿ ಟೇಸ್ಟ್ ನೋಡೋದು ಹೆಂಗೈತಿ. ಅಲ್ಲಿ ಮೊನ್ನೆ ತೊಗೊಂಬಂದಿದ್ದಲ್ಲಿ ಅನುರಾಧ ಇಡ್ಲಿ ಅಲ್ಲಿ ಹೋಗಿ ತೊಗೊಂಬಂದೈತಿ. ನೋಡೋದು ಹೆಂಗೆ ಟೇಸ್ಟ್. ಫಸ್ಟ್ ಟೈಮ್ ನಾವು ಟ್ರೈ ಮಾಡತ್ತೀನಿ. ಮೊನ್ನೆ ತಂದಿದ್ದೀವಿ, ಬಟ್ ನಾ ಟ್ರೈ ಮಾಡಿಲ್ಲ. ನೋಡೋಣ. ಅಂದಂಗ್ರಿ ಮಮ್ಮಿ ಪಪ್ಪ ಇಬ್ರು ಅವ್ರ ಊರಿಗೆ ಹೋಗ್ಯಾರ, ದೇವ್ರಿಗೆ ಹೋಗ್ಯಾರ. ಮನೆ ಯಾರು ಇಲ್ಲ, ನಾನು ಇಬ್ರು ಹೇಳ ಮಸ್ತ್ ಕೂತ್ ತಿನ್ನೋಣ್ರಿ. ಹೌದಿಲ್ಲ ಹಂಗೈತಿ ನೋಡು. 4 ತೊಗೊಂಡ್ಬಂದೇನ್ರಿ. 4 ಸಾಂಬಾರು ಇಟ್ಕೊಂಡು ಹಾಕಲ್ಲ. ಏನು ನಾವು 2 ಚಟ್ನಿ ಹಂಗೆ ಹಾಕ್ಯಾರನ ನೋಡ್ ತೋರಿಸಂಗದ ಇಡ್ಲಿ. 4 ಅದಾವಲ್ಲಿ. ಈ ಇಡ್ಲಿ ಚಲೋನೇ ದೊಡ್ಡದವು. ಓಹೋ ಓಕೆ ನೈಸ್. ಫಸ್ಟ್ ಹಚ್ಕೊಡ್ತೇನೆ ಅಂದ್ರಪ್ಪ, ಹೊಟ್ಟೆ ವಿಷಯ ಹೋಗಿರ್ತೈತೆ ನನಗೆ. ಹೌದಪ್ಪ, ಯಾಕಂದ್ರೆ ಮುಂಜಾನೆ ತಡ್ಕೊಳಕ್ ಆಗೋದಿಲ್ಲ ರೀ. ಎಸ್, ನಾನು ಹೆಂಗೆ ಗೊತ್ತೇನ್ರಿ, ಒಂದು ಹೊಟ್ಟು ಊಟ ಬೇಕಾದ್ರೆ ಬಿಡ್ತೀನಿ, ನಾಷ್ಟ ಬಿಡೋಕ್ಕಾಗಲ್ಲ. ನಾಷ್ಟ ಸಿಕ್ಕಿಲ್ಲ ಅಂದ್ರೆ ನಾಷ್ಟ ತಿಂದಿರ್ತಾನಲ್ರಿ, ಒಂದು 10 ಊಟ ಅದಕ್ಕೆ ಬಿಡ್ತಾನ್ರಿ. ಅಲ್ಲ ಅದೇ ಹೇಳ್ತೀನಿ, ಹಂಗೆ ತಡ್ಕೋಬಹುದು. ಬಟ್ ಟಿಫಿನ್ ತಡ್ಕೊಳಕ್ಕಾಗಲ್ಲ. ತೆಗಿ ಸುಮ್ಮನೆ ನೋಡ್ಕೊಂಡು ಕುಂದಿರ್ತೀಯಲ್ಲ. ನಾ ಸುಮ್ಮನೆ ನೋಡೋದು ಗೊತ್ತಿ ನಾನು. ಇಲ್ಲ ಮತ್ತೆ ಹಂಗಲ್ಲ, ಹೆಲ್ಪ್ ಮಾಡಂತ. ಜಗ್ಗದ ಗಂಟೆ ತೆಗಿಯಲ್ಲ, ಜಗ್ಗದ ಬರ್ತದ, ಜಗ್ ಬಿಡ್ಬೇಕು. ಹಂಗಲ್ಲ ತಾಯಿ ತೆಗೆದು ಕೊಡ್ತೀನಿ. ತಿರುಗಿಸುವಾಗ ಹಾಕಿದ್ಲಿರಿಪ್ಪ, ತಿರುಗಿಸ ಹಂಗೆ ಮಾಡ್ಬೇಕ. ಎಲ್ಲ ಬರೀ ನೀರ್ ಹಾಕಿದ್ಲ ಬಿಡು. ಹೋಗ್ಲಿ ಬಿಡು, ನಾನು ಜಾಸ್ತಿ ತಿನ್ನೋದಿಲ್ಲ ಬಿಡು. ಸಾಂಬಾರು ತಿನ್ನಂಗಿಲ್ರಿ, ಏನ್ ಮಾಡ್ಬೇಕು. ಚಟ್ನಿ ತಗೋದು ಬೆಳ್ಳ ಚಟ್ನಿ ನೋಡಮ್ರಿ ಹೆಂಗಿತ್ತು. ಚಟ್ನಿ ನೀರೇ ಮಾಡ್ಯಾರಲ್ರಿಪ್ಪ, ಚಟ್ನಿನೂ ಸರಿ ಇಲ್ಲ ಅಲ್ಲ. ಮನೆ ಗಟ್ಟಿತ್ತು. ನೀ ಹಂಗೆ ಚಂದ ಅಳಗಾಡಿಸ್ಬೇಕು. ಅದು ಅಳಗಾಡಿಸಿಲ್ಲ ಚೆನ್ನಾಗಿ ಅವಾಗ್ರೆ ಹೇಳಿನಿ, ಸಾಂಬಾರು ಹಾಕ್ಬೇಕಾದ್ರೆ ಹೇಳಿ ಅಳಗಾಡಿಸ್ಲಿ ಅಂತ ಹೇಳಿ. ಒಟ್ಟು ಒಂದು ಟೈಮ್ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ ರೀ. ನೋಡಿ ಹಿಂಗೆ ಗಟ್ಟು ಬತ್ತ ಇಟ್ಟು ತಿಳಿರಿ ಹಿಂಗೆ ಅವ್ರು ಏನು ಮಾಡಕ್ ಬರುದಿಲ್ಲ. ಯಾವಾಗ ಸೆಡೆ ಹಾಕ್ತಿ, ಯಾವಾಗ ಸೆಡೆ ಹಾಕ್ತಿ ಹಾಕೋ. ನೀನ ಹಾಕೋ, ನನಗೆ ಕೇಳ್ತಿ. ನಾ ಶಾಣೆ ಇಲ್ಲ ಅಂದ್ರೆ ನೀ ಹಾಕೋಬೇಕು. ಏನು ಸೆಡೆ ಇಲ್ರಿ, ಒಂದ್ಸಲ ಹೇಳಿ ತಿಳ್ಕೊಳ್ಳೋದಿಲ್ಲ ಹುಡುಗಿ. ಅಂತ ಹುಡುಗಿತೋ ಇರೋ ನೀ ಅಂತ ಹುಡುಗದಿ ನೋಡು. ಎಟ್ಟತ್ ಹೇಳ್ಬೇಕು ನಿನಗೂ ಎಷ್ಟು ಹೇಳ್ಬೇಕು. ಹೆಂಗೈತೆ ನೋಡಿ ಟೇಸ್ಟ್. ನೀನು ತಿನ್ ನೋಡು ಹೆಂಗಾಗೈತಿ. ತಿನ್ನಪ್ಪ ಹಂಗೆ ಮಾಡ್ತಿ. ಹೊರಗೆ ಕೊಟ್ಟಿಲ್ಲಪ್ಪ ಇಂತೆಲ್ಲ ಕೈಲಿ ತಿನ್ಬೇಕ್ರಿ. ಚಮಚ ಪೂರ್ ತೊಗೊಂಡ್ಬಂದವ ಹೋಟೆಲ್ ಇಲ್ಲಿ ಆರಾಮ್. ಮತ್ತೆ ನೀವು ಎಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಹೊಡೆದ್ಬಿಡ ನಂಗೆ. ಸುಮ್ ಹೇಳಿದೆ ನಾನು. ಹಾಂ ಓಕೆ, ಚಲೋ ಐತ್ರಿ ಚಟ್ನಿ, ಚಲೋ ಐತಿ. ಹಂಗ್ಯಾಕೆ ಮಾಡ್ತಿ? ಒಮ್ಮೆ ಪಟ್ ಅಂತ ಹಂಗೆ ಹೇಳ್ಬಾರ್ದು. ತಿಂದ ಆಮೇಲೆ ಗೊಳಮ್ ಅನ್ಸಿದಾಗ ಅವಾಗ ಹೇಳ್ಬೇಕು ಎಕ್ಸ್ಪ್ರೆಷನ್. ಇಲ್ಲ ಫಸ್ಟ್ ಇನ್ನೂ ಟೇಸ್ಟ್ ಆಗ್ತಿಲ್ಲ. ಆಮೇಲೆ ಚಟ್ನಿ ಮಸ್ತ್ ಮಾಡ್ರಿ. ಚಟ್ನಿ ಚಲೋ ಐತ್ರಿ ಅವ್ರದ್ದು ಅಂಗಡಿ ಒಳಗೆ. ಸಾಂಬಾರ್ ನೋಡಕ್ಕೆ ಯಾಕೊಂತಾರ ಅನ್ಸತೈತಿ, ಟೇಸ್ಟ್ ಮಾಡೋಣ ಹಂಗೈತಿ. ಮಸ್ತ್ ಮಾಡ್ಯಾರ.
ಸಾಂಬಾರು ನಾರ್ಮಲ್ ಐತೆ, ಬೇರೆ ಕಡೆ ಹೆಂಗೈತಿ ಸಾಂಬಾರು ಹಂಗೈತಿ. ಬಟ್ ನಂಗೆ ಚಟ್ನಿ ಇಷ್ಟ ಆಯ್ತು. ಚಟ್ನಿ ಮಸ್ತ್ ಮಾಡ್ರಲ್ಲ. ತಿಂದು ಇಲ್ಲ, ಚಟ್ನಿ ಮಸ್ತ್ ಮಾಡ್ರಿ. ಸಾಂಬಾರು ಚಲೋ ಆಗೈತ್ರಿ. ಹಾಂ, ಇನ್ನೂ ಸಾಂಬಾರು ಇಷ್ಟ ಆಗಿಲ್ಲ, ಬಟ್ ಚಟ್ನಿ ಇಷ್ಟ ಆಯ್ತು. ಅಯ್ಯೋ ನೋಡಿಲ್ಲ ರೀ, ಛೇ ನೋಡ್ಬಿಟ್ಲೆ. ಈ ಕಡೆ ಇದ್ದಾಗ ಹಿಂಗೆ ಬೆದ್ದಿತ್ತಂದ್ರೆ ಬ್ಯಾಗಿನ ಹೆಂಗ್ರ ಸಿತ್ಲಿ ಹಿಂಗೆ ಟಪ್ ಅಂತೇಳಿ. ಏನು ಮಾಡತ್ತಿ ಮುಗಿತಿಲ್ಲ? ಈ ಅಂಜಿಕೆ ಬರಲ್ಲ, ಅಂಜಿಕೆ ಬರ್ತೈತಿ. ಎಷ್ಟು ಚಂದ ತೊಗೊಂಡ್ರೆ ಮಾಡಿ. ಯಪ್ಪ ಶಿವ, ಅದೇನ ಇದು ಸತ್ತೈತೇನಲ್ಲಿ? ಹಾಂ, ಇವ್ನ ಕಾಲ ಏನು ಸತ್ತಿತ್ತು? ಏನು ಸತ್ತೈತಿ? ಪ್ಲಾಸ್ಟಿಕ್ ಅನ್ಸೋದಿಲ್ಲ. ನೋಡ್ರಿ, ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ಇಲ್ಲೋ ನಮ್ಮ ಕಾಲೇಜ್ ಹಾದಿ ಒಳಗೆ ಇಲ್ಲಿ ಕ್ರಿಸ್ಮಸ್ ಇದು ಮಾಡಿದ್ರು. ಫೋಟೋ ಹೊಡ್ಕೊಳಕ್ ಬಂದಿವ್ರಿ ನಾವು ಇಷ್ಟು ಕೊಡಿ. ನೋಡ್ರಿ, ಇವು ಫೋಟೋ ಹೊಡ್ಕೊಂಡು ಚಂದ ಮಾಡ್ಯಾರ. ನೋಡ್ರಿ, ಇವ್ರು ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ. ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಯಾರ ಮನೆ ತುಂಬ. ಆಗ ಕ್ಲಾಸ್ ಕೂತಾನಲ್ಲಿ. ಚಂದ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಸ್ಯಾಂತಾ ಕ್ಲಾಸ್ ಕೂತಾನಲ್ಲಿ ಮ್ಯಾಗ. ನಾವು ಇಷ್ಟು ಜನ ಬಂದೀವಿ, ಫೋಟೋ ಹೊಡ್ಕೋತೀವಿ ನಾವು. ಮೊದಲು ಮಾಡ್ತಿರುವ ಫೋಟೋ ನಾವು ಹುಡ್ಕೊಂಡು ನಾನು ಕೇಳಿದೆ ರೀ ಅವ್ರಿಗೆ ಪರ್ಮಿಷನ್ ಕೇಳಿದೆ. ಫೋಟೋ ಹೊಡ್ಕೋಬೇಕನ ಹೊಡ್ಕೋತೀವಿ ಅಂತ ಹೇಳಿ ಅವ್ರು ಹೊಡ್ಕೋರಿ ಫೋಟೋ ಅಂತಂದ್ರೆ ಅದಕ್ಕೆ ಅಷ್ಟರು ನಾವು ಹೊಡ್ಕೊಂಡಿವಿ. ಅಲ್ಲಿ ಹುಡುಗಿಯಾರು ನಿಂತಾರೆ. ಮತ್ತು ನಾ ಪರ್ಮಿಷನ್ ಕೇಳಿದೆ, ಅಷ್ಟು ಹುಡುಗಿಯಾರು ನಿಂತು ಒಬ್ಬೊಬ್ಬರು ತಿಂಗಳು ಫೋಟೋ ತಗೊಳತ್ತಾರ. ಮತ್ತು ಏನು ಗೊತ್ತೀರಿ, ಮತ್ತು ಲಾಸ್ಟಿಗೆ ಅವ್ರು ಹೇಳಿ ಬಂದ್ವಿ, ಥ್ಯಾಂಕ್ಸ್ ರೀ, ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ಬಂದುಬಿಟ್ಟಿರಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ರೀ. ನೋಡ್ರಿ, ಈಗ ಮನೆಗೆ ಹೊಂಟಿ ನಾವು ಕಾಲೇಜ್ ಮುಗಿಸ್ಕೊಂಡು. ಇವತ್ತು ಎಕ್ಸಾಮ್ ಇತ್ತು, ಅದನ್ನು ಮುಗಿಸ್ಕೊಂಡು ಹೊಂಟಿ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇದ್ರೂ ನಮಗೆ ಎಕ್ಸಾಮ್ ಇದ್ದು ನೋಡ್ರಿ, ಪ್ರಾಕ್ಟಿಕಲ್. ಅದನ್ನು ಮಾಡಿ ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಹೊಂಟಿ. ಏನು ಮಾಡತ್ತೀರ? ಏನು ಹುಡುಕಾಡತ್ತೀವಿ? ಏನು ಹುಡುಕಾಡತ್ತೀರಿ? ಯಾಕೆ ತುಂಬ ತಯಾರ ನೀನು ತೆಗಿಯಕ್ಕೆ ತುಂಬ ತೆಗಿತೀರಿ? ಬೇರೆಪ್ಪ ನೀವು ತುಂಬ ಎಲ್ಲಿ ಹೊಂಟ್ರಿ? ನಾವಿಲ್ಲಿ ಹೋಗಪ್ಪ, ನಾ ಇಲ್ಲಿ ಹೊಂಟಿಲ್ಲ. ಮತ್ತೆ ಅವ್ರ ಕಾಕ ಹೆಂಗೆ ಅಡ್ಡಾಡ ಬರ್ತಾರೆ, ರೌಂಡ್ ಹುಡುಗ ಬರ್ತಾರೆ ನೋಡ್ರಿ. ಏನು ತೆಗಿತಾರ ಅವ್ರು? ಏನು ನಾವು ಈ ಕಟ್ಟ ಗಾಂಧಿ ಚೌಕಿಗೆ ಹೋಗ್ತೀವಿ ನಾವು. ಹೋಗ್ಬರ್ರಿ. ಹೋಗ್ಬರ್ರಿ. ನೀ ಬರಲ್ಲ? ಹೋಗ್ಬರ್ತೀವಿ. ನೀವು ಹೋಗ್ಬರ್ರಿ. ಆಯ್ತು, ಹೋಗ್ಬರ್ರಪ್ಪ. ಹೆದ್ರಿದೀವಿ ನಾವು. ಜೀವ ಚಲ್ಲ ಅಂತ ಅಂಜಲ್ ರೊಟ್ಟ ಯಾವಾಗ ತಂದಿಟ್ಟಿದ್ರಿಪ್ಪ? ಇದು ಇವತ್ತು ಯೂಸ್ ಆತ್ ನೋಡ್ರಿ. ಇದು ನೋಡ್ರಿ, ರಬ್ಬಲ್ ಇದು ಅಂದ್ರು ಅಂಜುತ್ತಾರೆ, ಇವತ್ತು ಅಂಜುತ್ತಾರೆ. ಇನ್ನೂ ಮೇಕೊಂಡಿದ್ರು ಇನ್ನೂ ಅಂಜುತ್ತಾರ. ಸಂಪು ಹೊಟ್ಟೆ ಅಂಜಲ್ಲ, ಸಂಪು ಬರ್ಬಿಟ್ಲಿ ನಿಂತಿರ್ತೀವಲ್ರಿ, ಅದು ಅವಾಗ ಅಂಜಿಕ್ ಬರ್ತೈತ್ರಿ. ಬರ್ಬಿಟ್ಲಿ ಯಾರು ಕೂತಿರ್ತಾರ ಅವ್ರಿಗೆ ಏ ಗಾಡಿ ಬರ್ತಿರ್ತಾವ ಬಿಡು. ಏನ್ ಮಾಡತ್ರಪ್ಪ? ಕುಂದ್ರುದ್ರಿ ನೋಡ್ರಿ, ಎಡ್ಲಿ ಇಟ್ಕೊಂಡು ಮೆಣಸಿನ್ಕಾಯಿ ತಗೊಂಬದಾರ. ಆಗಲ್ಲ ನೋಡ, ಮತ್ತೆ ಹಚ್ತಾವ ನೋಡ್ರಿ. ಅಮ್ಮು ಕ್ಯಾಚ್ ಇಟ್ಟು ಗೊತ್ತಿದ್ರು ಹಂಚ್ತಿಲ್ಲಲ್ಲಿ. ಕ್ಯಾಚ್ ಅಂತ ಏನು ಹುಡುಗಿಯರ ಹೊರತಾಗೋದು ನೋಡ್ರಿ. ಗೊತ್ತಿರ್ತೈತಿ ಪ್ಲಾಸ್ಟಿಕ್ ಇರ್ತೇಳಿ ಮತ್ತೆ ಹಂಚ್ತಾರ. ಏನು ಯಾರೇ ಗೊತ್ತಿರಪ್ಪ. ಹುಡುಗರು ನೋಡ್ರಿ ಏಟ ಮಸ್ತ್ ಸೈಕಲ್ ಆಟ ಆಡತ್ತಾವ. ನಾವು ಸೈಕಲ್ ಆಡ್ತಿದ್ದೀರಪ್ಪ. ಇಲ್ಲಿ ಬಾಡಿಗೆ ತೊಗೊಂಡು ಹೋಗ್ತಿದ್ದೆ. ಅವಾಗ ಬಾಡಿಗೆ ಸಿಕ್ತು ಎಷ್ಟ್ರಿ? 3 ರೂಪಾಯಿಗೆ 1 ತಾಸು ಇರ್ತಿತ್ತು. ಅಲ್ಲೊಂದು ಅಂಗಡಿ ಇತ್ತು ಮಸ್ತ್. ಡೈಲಿ ಒಂದು 3 ರೂಪಾಯಿ ಕೊಟ್ಟು ಸೈಕಲ್ ಬಾಡಿಗೆ ತೊಗೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವ್ರು ನೋಡಿ ಇವ್ರು ನೆನಪು ಬರೋದೈತಿ. ಇವ್ರು ನೋಡೋಣ ಅಂದ
ಸಣ್ಣ ಸಣ್ಣ ಸೈಕಲ್ ಇರ್ತಿದ್ರಿ ಅವಾಗ ಹಾಯ್ ಮಾಡತ್ತಾನ ಮಜಾ ರೀ ಹುಡುಗರ್ದು. ಇದು ನಮ್ಮ ಗುಡಿ ರೀ. ಸೊ ಇಲ್ಲಿ ನೋಡತ್ತಿರಲ್ಲ ಇದು ಕಂಪೌಂಡ್ ಇತ್ತಲ್ಲ, ಮೊದಲು ಈ ರೀತಿ ಕಂಪೌಂಡ್ ಇರಲಿಲ್ಲ. ಬರೀ ಇಲ್ಲಿ ನಡಬಾರಕ್ಕೆ ಒಂದು ಗುಡಿ ಇತ್ತು. ಇದೇನಲ್ಲಿ ನೋಡತ್ತಿರಲ್ಲ ಒಂದು ಗುಡಿ ಇತ್ತು, ರೌಂಡಾಗಿ ಗುಡಿ ಇತ್ತು, ಇಲ್ಲ ಫುಲ್ ಓಪನ್ ಇತ್ತು. ಹಿಂಗೆಲ್ಲ ಏನೂ ಇರಲಿಲ್ಲ ಅವಾಗ. ನಾವು ಸೈಕಲ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಒಂದ್ಸಲ ಏನಾಗಿತ್ತು ರೀ, ಮೊದಲು ಸಣ್ಣ ಸೈಕಲ್ ನಾವು ಬಾಡಿಗೆ ತೊಗೊಂಡು ಬರ್ತಿದ್ವಿ. ಸಣ್ಣ ಸಣ್ಣ ಸೈಕಲ್ ಇರ್ತಿದ್ವಿ ನೋಡ್ರಿ ಅವು. ಒಂದ್ಸಲ ಏನು ಮಾಡಿದ್ವಿ, ದೊಡ್ಡ ಸೈಕಲ್ ಇರಲಿ ಅಂತ ಒಂದು ದೊಡ್ಡ ಸೈಕಲ್ ಬಾಡಿಗೆ ತೊಗೊಂಡು ಬಂದಿದ್ದೆ. ಅದ್ರ ಮೇಲೆ ಏನಪ್ಪ ಅಂದ್ರೆ ನನಗೆ ಕಾಲು ನೆಲಕ್ತಿರ್ಲಿಲ್ಲ, ಹಿಂಗೆ ನಡು ಹಾರಿ ಇರ್ತಿತ್ತಲ್ಲ ಅದು. ಏನು ಮಾಡಿ ಹಿಂಗೆ ಗುಡಿಯಾಗ ತೊಗೊಂಡೋದೆ ರೀ. ಅಲ್ಲಿ ಹೋದೆ, ಅಲ್ಲಿ ಕಂಪೌಂಡ್ ಹೋಗಿ ಗುದ್ದಿದೆ ಹೇಳ್ತೀನಿ. ಸೀಟ್ ಮ್ಯಾಗಿನ ಜರದ ಬಂದು ಬಿದ್ದೆ ರೀ. ಹತ್ತೀನಿ ಈ ಪರಿ ನೋವಾಗಿತ್ತಲ್ಲ, ನೆನಪು ಮಾಡ್ಕೊಂಡ್ರೆ ಈಗ ನುಸ್ದಂಗೆ ಆಗತ್ತೆ. ಆ ಪರಿ ಬಿದ್ದಿದೆ, ಖತರ್ನಾಕ್ ಬಡ್ದಿತ್ರಿಪ್ಪ, ಜಬರ್ದಸ್ತ್. ಎಲ್ಲ ಮೊದಲು ಇಲ್ಲಿ ಕ್ರಿಕೆಟ್ ಆಡ್ತಿದ್ದೆ ನಾವು. ಇಲ್ಲೆಲ್ಲ ಇದು ಹಿಂಗೆಲ್ಲ ಇರ್ತಿರ್ಲಿಲ್ಲ, ಇದು ಎಲ್ಲ ಕ್ರಿಕೆಟ್ ಆಡ್ತಿದ್ದೆ ನಾವು. ಮಜಾ ಬರ್ತಿದ್ದೆ. ಗಾಡಿ ಕೊಟ್ಟ ಹಿಂಗೆ ಹೊಡ್ಸ್ಕೊಂಡಿದ್ರಿ ಹೇಳ್ತೀನಿ. ಪಪ್ಪನ ಕೈಲಿ ಫಸ್ಟ್ ಟೈಮ್ ನನ್ನ ಲೈಫ್ ಪಪ್ಪ ಹೊಡೆದಿದ್ದೆ. ಅದೇ ಫಸ್ಟ್ ಅದೇ ಲಾಸ್ಟ್. ಅದು ಗಾಡಿ ಏನಾಗಿತ್ತು ರೀ, ಒಬ್ಬ ನಮ್ಕಿಂತ ಸ್ವಲ್ಪ ದೊಡ್ಡ ಆಗಿದ್ರಿ, ಅವ್ನಿಗೆ ಅಣ್ಣ ಅಂತ ಮಾತಾಡ್ತಿದ್ವಿ, ಸಂತೋಷತ್ತಿದ್ದವ. ಅದೇ ಗಾಡಿ ತೊಗೊಂಡಿದ್ದೆ ನಾನು. ಎಷ್ಟಿದ್ರಿ, 10th ಇದ್ದಲ್ಲ ಅವಾಗ? ಇಲ್ಲ 10th ಏನಿದ್ದೆ ಅನ್ಸುತ್ತೆ, 10th ಇದ್ರಿ. ಅವಾಗ ಬೈಕ್ ಕೊಡಿಸಿದ್ರು ಪಪ್ಪ ನನಗೆ. ಅದೇನಾಗೈತಿ, ಗಾಡಿ ತೊಗೊಂಡು ಹೋಗಿನಿ. ಹೋದ ನಂತರ ನಮ್ಮ ದೋಸ್ತ ಕೊಟ್ಟಿದ್ದ. ನನ್ನ ದೋಸ್ತ ಅಲ್ರಿ, ನಮ್ಮ ದೊಡ್ಡವ, ಅವ್ನಿಗೆ ಅಣ್ಣ ಹತ್ತಿದ್ವಿ. ಇಲ್ಲಿ ಒಣಗಿರ್ತಿದ್ದವ. ಅವ ಮಾರಾಯ ತೊಗೊಂಡು ಹೋಗ್ಬಿಟ್ರನ್ರಿ ದೋಸ್ತರ ಕಡೆ. ಟೈಮ್ ಆಗಿಬಿಟ್ಟೈತಿ, 11 12 ಆಗಿತ್ತಲ್ಲ ಅವ, 1 ಗಂಟೆ. ಹಾಂ, ಏನಾಗಿತ್ತು ರೀ ಟೈಮ್, ಎಷ್ಟು 11 12 ಆಗಿತ್ತು. ಮತ್ತು ಪಪ್ಪ ಫುಲ್ ಟೆನ್ಷನ್ ಬಂದುಬಿಟ್ರಿ. ಇಬ್ಬರು ಮಮ್ಮಿ ಪಪ್ಪ ಎಲ್ಲಿ ಗಾಡಿ ತೊಗೊಂಡು ಹೋಗ್ಯಾನ, ಏನಾಯ್ತೋ ಏನೋ ಅಂತೇಳಿ ಫೋನು ಇರಲಿಲ್ಲ. ಯಾಕೆ ಫೋನು ಇರಲಿಲ್ಲ ಅವಾಗ. ಪಪ್ಪ ಏನು ಮಾಡಿದ್ರಿ, ಫುಲ್ ರೌಂಡ್ ಹೊಡ್ಯಾಕತ್ತಾರ, ಹುಡುಕಾಡಕತ್ತಾರ. ನಾನು ಅಲ್ಲಿ ನೋಡಾತೀನಿ. ಇಲ್ಲಿದ್ದೆ ನಾನು, ಆ ಕಾರ್ನರ್ಗೆ ಇದ್ದೆ. ಅವರು ಫುಲ್ ನೋಡಾತಿದ್ರೆ, ನಾನು ಅವ್ರು ನೋಡಿದೆ, ಡೊಕೊಂಡು ನೋಡಾತಿದ್ದೆ. ಇನ್ನೇನೈತಿ, ಫುಲ್ ಸಿಟ್ಟು ಬಂದಿದ್ರೆ. ಆಮೇಲೆ ಗಾಡಿಗೆ ಬಂದು ಕೊಟ್ಟ, ಮನೆಗೆ ಬಂದೆ, ಗಾಡಿ ಹಚ್ಚಿದೆ. ಪ್ಯಾಂಟನ್ನು ಬಿಚ್ಚಾಕತ್ತೀನಿ, ಅರ್ಧ ಪ್ಯಾಂಟ್ ಬಿಚ್ಚಿನಿ. ತೋರಿ ಬಿದ್ದು ನೋಡ್ರಿ, ಬಿಡ್ಗಿಲಿ ರಾಪ್ ರಿಪ್ ಅಂತೇಳಿ. ಯಪ್ಪ, ಪ್ಯಾಂಟ್ ಕಡೆ ಬಿಚ್ಚಾಕೋ ಕೊಡಲಾಗ್ಯಾರ, ಮ್ಯಾಗ ಎತ್ತಾಕೋ ಕೊಡಲಾಗ್ಯಾರ. ಪಪ್ಪ ಭಾಳ ಕಟ್ಟು ಹೊಡೆದ್ರಿ ಅವಾಗ. ಬಡಿಗೆ ಮುರಿತಲ್ಲ ಅವಾಗ. ಬಡಿಗೆ ಮುರಿದು ಹೋತ. ಅದೇ ನಾನು 10th ಅದೇ ನನಗೂ ಕೊಡ್ತಿದ್ದೆ ಅವಾಗ. ಫಸ್ಟ್ ಟೈಮ್ ಅಜ್ಜರಿಗೂ ಕೊಡ್ತಿದ್ದೆ. ಇಲ್ಲ ಖರೀ ರೀ, ಭಾಳ ಕಟ್ಟು ಹೊಡ್ಯಾತಿದ್ರು ಅವಾಗ. ಬಡಿಗೆ ಮುರಿತೆ. ಅದೇ ನಾ ಜಿಮ್ಮಿಗೆ ಹಚ್ಚಿದೆ ಅವಾಗ. ಅದೇ ಸುಮ್ಮ ಹೊಂಟಿದೆ ಹಿಂಗೆ. ಅವಾಗಿಂದ ಇನ್ನೇ ಹೋಗಕ್ಕಂತೂ 1 ತಿಂಗಳು ಆಗಿರಲಿಲ್ಲ. ಮಗನೇ ನೀನು ಜಿಮ್ಮು ಕ್ಯಾನ್ಸಲ್ ಇಂದ ಅಂತೇಳಿ ಚಾಲು ಮಾಡಿಬಿಟ್ರೆ ಭಾಳ ಗಟ್ಟು ಹೊಡೆದಿದ್ರಿ ಲೈಫಾಗ. ಅದೇ ಫಸ್ಟ್ ಟೈಮ್ ನೋಡ್ರಿ ಹೊಡೆದಿದ್ದವ್ರು. ಆಮೇಲೆ ಏನು ಗಾಡಿ ಮಾರಿಬಿಟ್ರೆ, ನಮ್ಮ ದೋಸ್ತಿಗೆ ಮಾರಿಬಿಟ್ರೆ ನನ್ನ ಗಾಡಿ. ಆಕ್ಚುಲಿ ಅದು ಗಾಡಿ ಅವ್ರಿಗೆ ತೊಗೊಂಡಿದ್ರಿ, ಅವ್ರಿಗೆ ಹೊಡ್ಯಾಕ ಬರೋ ಸಂಬಂಧ ನನಗೆ ತೊಗೊಂಡಿದ್ದದು. ಇದಕ್ಕೆ ತೊಗೊಂಡ್ರೆ ಗೊತ್ತೇನ್ರಿ, ನಮ್ಮ ಮನೆ ಬಾಜು ಒಬ್ಬ ಗಾಡಿ ಇತ್ತು ಒಂದು. ಅವ್ನ ಗಾಡಿ ಮ್ಯಾಗ ಕೂತಿದ್ದೆ ನಾನು. ಗಾಡಿ ಮ್ಯಾಗ ಕೂತ ನಾವು ಒಂದ್ಸಲ ಬೈದಿದ್ದ, ಗಾಡಿ ಮ್ಯಾಗ ಕೊಡಕ್ಕೆ ಹೋಗ್ಬೇಡ ಅಂತೇಳಿ. ಅವ್ರು ಹೋಗ್ಬೇಕಾದ್ರೆ ನೋಡಿದ್ರು ಅನ್ಸ. ಮೋಸ್ಟ್ಲಿ ನಾನು ಹಂಗೆ ಅನ್ಕೊಂಡಿ, ಅವ್ರು ಹೋಗಿ ನೋಡಿದ್ರೆ ಕೇಳಿಸ್ಕೊಂಡಿದ್ರು. ಅದಕ್ಕೆ ತೊಗೊಂಡಿದ್ರೆ ಅನ್ಸಾದೈತೆ ನನಗೆ. ಹಿಂಗಿತ್ರಿ ಕತಿ ನಮ್ದು. ಅವಾಗ ಏನು ಹವಾ ಗೊತ್ತಿರ ನಮ್ದು. ನಮ್ಮ ಕಡೆ ಇಲ್ಲೇ ಗಾಡಿಗಳು ಸಣ್ಣ ಇಟ್ಟಿದ್ದೀವಿ. ನಮ್ಮ ಓಣ್ಯಾಗ್ರಿ ಫುಲ್ ನಮ್ದು ಹವಾ. ಅವಾಗ ನಾವು 3 ದೋಸ್ತರಿದ್ದೀವಿ, ಆರೀಫ್, ಪ್ರಸಾದ್, ನಾನು. ಭಾರಿ ಗಾಡಿ ತೊಗೊಂಡಾಡ್ತಿದ್ದೀವಿ. ಪ್ರಸಾದ್ ಭಾಳ ಅಂದುತ್ತಿದ್ದ. ಈಗ ನೋಡಿದ್ರೆ ಇನ್ಸ್ಪೆಕ್ಟರ್ ಇದಾಗೇನ ಎಸ್ ಆಗ್ಯಾನ್ರವ ನಮ್ಮ ದೋಸ್ತ. ಏಯಪ್ಪ, ನಾವು 3 ಮಂದಿ ಫುಲ್ ಹವಾರಿಪ್ಪ. ಅವಾಗ ಎಲ್ಲರೂ ಸೈಕಲ್ ತೊಗೊಂಡು ಆಡ್ತಾರೆ, ನಾವು ಬೈಕ್ ತೊಗೊಂಡು ಆಡ್ತಿದ್ವಿ. ಇನ್ನೊಂದೇನು ಗೊತ್ತೇನ್ರಿ, ನಮಗೆ ಸ್ಟ್ಯಾಂಡ್ ಹಚ್ಚಕ್ಕೆ ಬರ್ತಿರ್ಲಿಲ್ಲ ರೀ, ಡಬಲ್ ಸ್ಟ್ಯಾಂಡ್. ಹೌದೇ, ನನಗೆ ಎತ್ತಿ ಡಬಲ್ ಸ್ಟ್ಯಾಂಡ್ ಹಚ್ಚಕ್ಕೆ ಬರ್ತಿರ್ಲಿಲ್ಲ. ಅವಾಗ ಅವ್ರು ನಮ್ಮ 2 ದೋಸ್ತರು ಬರ್ತಿದ್ರು. ನಮ್ದು ಇನ್ನೂ ಹೆಂಗಿದ್ರಿ, ಕಟ್ಟಿ ಫುಲ್ ಹೈಟಿಗೆ ಇತ್ತದು. ಹಿಂದೆ ದುಗಿಸ್ತಿದ್ರು, ಹಿಂದೆ ದುಗಿಸಿ ಕಟ್ಟೆ ಮೇಲೆ ಹಚ್ಚಿ ಹಿಂಗೆ ಡಬಲ್ ಸ್ಟ್ಯಾಂಡ್ ಹಚ್ಬೇಕಾದ್ರೆ 2 ಮಂದಿ ಬೇಕು ನನಗೆ. ಅವ್ರು ಹಿಂದೆ ಎತ್ತಿ ಜಗ್ಗಿಡವ್ರು. ಯಪ್ಪ ಭಾರಿ. ಮತ್ತಿರೋದು ನಾ ಗಾಡಿ ತೊಗೊಂಡು ಹೋಗ್ಬೇಕಂದ್ರೆ ಒಬ್ಬನೇ ಹೋಗಕ್ಕಾಗ್ತಿರ್ಲಿಲ್ಲ. ಆ ಡಬಲ್ ಸ್ಟ್ಯಾಂಡ್ ಮೇಲೆ ಇಳಿಸ್ಬೇಕಲ್ರಿ, ಅದಕ್ಕೂ ನಮ್ಮ ದೋಸ್ತರು ಕರೆಸೋದು. ಅವರು ಬರ್ತಿದ್ರು. ಭಾರಿ ಮಜಾ ಬರ್ತಿತ್ತು ಅವಾಗ. ಅಥವಾ ಪೆಟ್ರೋಲು ಕಮ್ಮಿ ಇತ್ತು ಎಷ್ಟು ರೀ ಅದು. ಮೆರ್ಸಿ ನಮ್ಮ ಪ್ರಸಾದ್ ಅಂದಲ್ಲ, ಅವ್ರು ಅಕ್ಕ ಇದ್ಲು ಮೆರ್ಸಿ ಅಂತೇಳಿ. ಅಕ್ಕಿನ ಕಡೆ ಮತ್ತು ಬೇರೆಯವ್ರ ಕಡೆ 2 ರೂಪಾಯಿ ಗೋಳೆ ಮಾಡ್ಕೊಂಡು 20 ರೂಪಾಯಿ 30 ರೂಪಾಯಿ ಗೋಳೆ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಸಿ ಅಡ್ಡಾಡ್ತಿದ್ದೆ ನಾವು. ಏನ್ರಪ್ಪ, ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು ಅಡ್ಡಾಡ್ತಿದ್ದೀರಿ ಅವಾಗ. ಅವ್ನು ಮಜಾನೇ ಭಾರಿ ಆಯ್ತು ಬಿಡ್ರಪ್ಪ, ಅಷ್ಟು ಮಜಾ ಬರ್ತಿತ್ತು ಅವಾಗ. ಅದು ಏನು ಮಾಡಿದ್ರಿ, ಆ ಬೈಕ್ ಮಾರಿ ನಾನು ಲ್ಯಾಪ್ಟಾಪ್ ತೊಗೊಂಡೆ ಅಂತೇಳಿ. ಯಾಕಂದ್ರೆ ಮನೆಗೆ ಪೆಟ್ರೋಲ್ ರೊಕ್ಕ ಕೊಡ್ತಿರ್ಲಿಲ್ಲ. ನಮ್ಮ ಪಪ್ಪ ಗೊತ್ತಿರ್ಲಿಲ್ಲ ರೀ. ಪಪ್ಪ ಏನಿದ್ರಿ ಗೊತ್ತಿರ, ಪೆಟ್ರೋಲ್ ಮುಗಿದ್ರಿ ರೊಕ್ಕ ಕೊಡ್ರೆ ನನಗೆ ಏನಂತಿದ್ರೆ, ಮೊನ್ನೆ ಹಾಕಿ ಒಲಿ ಐತಿದ್ರೆ. ಅಲ್ರಿ ಒಂದ್ಸಲ ಪೆಟ್ರೋಲ್ ಹಾಕ್ಸಿದ್ರೆ 1 ತಿಂಗಳು ಆದ ನಂತರ ರೊಕ್ಕ ಕೊಡ್ತಿದ್ರು ನನಗೆ. ವಿಚಾರ ಮಾಡ್ರಿ. 1 ತಿಂಗಳು ಮಟ್ಟ ಪೆಟ್ರೋಲ್ ಮತ್ತು ನಾವು ತಗೊಂಡು ಅಡ್ಡಾಡ್ತಿದ್ವಿ ರೀ. ಅದು ಹಾಕ್ಸಿದ್ರೆ ಎಷ್ಟು, ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿಸ್ತಿದ್ವಿ. ಅವ್ರೇನಿಲ್ಲ, ತಿಂಗಳಿಗೆ ಒಮ್ಮೆ ಕೊಡೋದು ರೊಕ್ಕ. ನಾ 10 ದಿವಸ 8 ದಿವಸ 1 ವಾರ ಮುಗಿದು ಬಿಡ್ತೈತೆ. ರೊಕ್ಕ ಕೇಳೋಣ, ಅವಾಗ ಒಲೆ ಎಲ್ಲಿ ರೊಕ್ಕ ಹತ್ತಿದ್ರು ಅವ್ರು. ನನಗೂ ಬೇಸರ ಆಗೋದಕ್ಕೆ ನಾನು ಮಾರಿದ್ದು 3 ಅಂತೇಳಿ ಅದು ಮಾರಿ ಕಂಪ್ಯೂಟರ್ ತೊಗೊಂಡೆ ಅವಾಗ ನಾನು. ಅದು ಯೂಸ್ ಆಯ್ತು. ಮಮ್ಮಿಗೆ ಅನ್ಸಿಬ್ರಿ, ಮಮ್ಮಿಗೆ ನೋಡಿನಿ. ಇವತ್ತು ಟೈಮ್ ಟೇಬಲ್ ನೋಡಿನಿ. ಅಯ್ಯ, ನಮ್ಮ ಮಮ್ಮಿ ಹಂಚೋದಿಲ್ಲ ಬಿಡ್ರಿಪ್ಪ. ಸೊ ಮುಗುತ್ರವ್ರು ಏಕೊಡೋದು ಇಲ್ಲಿ ಬಂದು ನೋಡ್ರಿಪ್ಪ. ಅಚ್ಚು ಏನು ಮಾಡೋದು ಬಂದೆ? ಯಾರು ಇಲ್ಸ ಇದಾ? ನಾವು ಇಬ್ಬರು ಹಾಕ ಬಂದಿದ್ದು ಏನು ಮಾಡ್ತೀವಿ ಈಗ? ಮ್ಯಾಗ ಬಂದಾಗ ಗೊತ್ತಾಗ್ತಿರಪ್ಪ. ಎಷ್ಟು ಸೊಕಾಸ ಬರ್ತಿ, ಆವಾಜ್ ಮಾಡ್ಕೊಂಡು ಬರ್ಬೇಕು ಸ್ವಲ್ಪ.
ಸರಿಯಾಗಿ ಬಿದ್ದಿಲ್ಲ ಅದು. ಛೇ ಉಲ್ಟಾ ಬಳ ಆಗ್ತೈತಿ ನಿಂದು ಇಲಿ. ಇಲಿ ಅಲ್ಲಲ್ಲಿ ಮಂಗ್ಯ ಚಿಪ್ಪಲಿ ಅದು ಇಲಿ ಅಂತ. ಛೇ ಮಿಸ್ ಆತ್ರಿ ಇದು ಮಿಸ್ ಆತು. ಆಗಿ ಬಂದಿದ್ದು ಗೊತ್ತಾಗಿಲ್ರಿ ಇವಾಗ ಕಟ್ಬೇಕಂತಂದ್ರೆ ಇಷ್ಟು ಮಾಡಿದ್ರು ಅನ್ಸುತ್ತಾರೆ ಅವರು. ಅಂಜಿಲ್ಲ. ಆಯ್ತು ರೀ ಹೊಂಟ್ರ ನಮ್ಮ ಮೌಸಿ ಮತ್ತು ಕಾಕ. ಇಲ್ಲೇ ಇತ್ತರದ ಬಸ್. ಇವರು ಮುಂಬೈ ಹೊಂಟಾರ. ಆಯ್ತು ಒಂದು 4 ದಿನ ಇದ್ರು ಅಷ್ಟೇ. ಏನೋ ಸ್ವಲ್ಪ ದಿನ ಇರಬೇಕಾಗಿತ್ತು. ಚಲಿ ಬಾಯ್.